ನಮಸ್ಕಾರ ಎಲ್ಲರಿಗೂ. ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ನೀವೇನು ಗಮನಿಸ್ತಾ ಇದ್ದೀರಾ, 2400 KSRP ನೇಮಕಾತಿ. ಸೊ ಈ ಒಂದು KSRP ನೇಮಕಾತಿ ಶೀಘ್ರದಲ್ಲೇ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿದ್ದು, ಸೊ 3 ತಿಂಗಳವರೆಗೆ ಯಾವುದೇ ರೀತಿಯಾದ ನೇಮಕಾತಿ ಆಗುವುದಿಲ್ಲ ಅಂತ ಹೇಳಿದರು. ಈ ನಡುವೆ ಕೂಡ ನಿನ್ನೆ ಒಂದು ಆದೇಶ ಬಂದಿದೆ. ಅದೇನೆಂದರೆ 2400 KSRP ಪೊಲೀಸರ ನೇಮಕಕ್ಕೆ ಒಂದು ಆದೇಶ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಸಶಸ್ತ್ರ ಮೀಸಲು ಪಡೆಯಲ್ಲಿ 2 ಹೊಸ ಬಟಾಲಿಯನ್ ಆರಂಭಕ್ಕೆ ರಾಜ್ಯ ಸರ್ಕಾರದ ಹಸಿರು ನಿಶಾನೆ. ದೇವನಹಳ್ಳಿ ಬಳಿ 100 ಎಕರೆ, KGF ಬಳಿ 50 ಎಕರೆ ಜಾಗ. ADGP ಉಮೇಶ್ ಕುಮಾರ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ರಾಜ್ಯ ಪೊಲೀಸ್ ಇಲಾಖೆ ಸಿಹಿ ಸುದ್ದಿ ನೀಡಿರುವ ಸರ್ಕಾರವು ಸಶಸ್ತ್ರ ಮೀಸಲು ಪಡೆ KSRPಯಲ್ಲಿ ಹೊಸದಾಗಿ 2400 ಪೊಲೀಸರ ಬಲವುಳ್ಳ 2 ಬಟಾಲಿಯನ್ಗಳ ಆರಂಭಕ್ಕೆ ಅಧಿಕೃತವಾಗಿ ಶುಕ್ರವಾರ ಆದೇಶಿಸಿದೆ. ಎಷ್ಟಂದರೆ ಒಟ್ಟಾರೆಯಾಗಿ 2400 KSRP ಸಶಸ್ತ್ರ ಮೀಸಲು ಪಡೆಯಲ್ಲಿ 2400 ಪೊಲೀಸರು ಒಂದು ಸ್ಟ್ರಾಂಗ್ ಬಲವುಳ್ಳ ಬಟಾಲಿಯನ್ ಆರಂಭಕ್ಕೆ ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸಿರುತ್ತೆ. KSRPಯಲ್ಲಿ ಇಂಡಿಯನ್ ರಿಸರ್ವ್ ಬಟಾಲಿಯನ್ಗಳನ್ನು IRB ಆರಂಭಿಸುವಂತೆ ರಾಜ್ಯ ಸರ್ಕಾರಕ್ಕೆ KSRP ವಿಭಾಗದ ADGP ಉಮೇಶ್ ಕುಮಾರ್ ಪ್ರಸ್ತಾವನೆ ಸಲ್ಲಿಸಿದರು. ಈ ಪ್ರಸ್ತಾವನೆಗೆ ಸರ್ಕಾರವು ಹಸಿರು ನಿಶಾನೆಯನ್ನು ತೋರಿದೆ. ಸೊ ಪ್ರಸ್ತುತ 12 KSRP ಹಾಗೂ IRB ಬಟಾಲಿಯನ್ಗಳಿವೆ. ಸೊ ಪ್ರಸ್ತುತ ಎಷ್ಟಿದಾವೆ ಅಂದರೆ 12 KSRPಗಳಿದ್ದಾವೆ. ಸೊ ಇದು ಕೂಡ ನಿಮಗೆ ಕೆಲವೊಂದು ಪೇಪರ್ನಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗಳಿಂದ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಕ್ವಶನ್ ಬರುವಂಥ ಸಾಧ್ಯತೆ ಇರ್ತದೆ, ಅಂದರೆ ಪ್ರಶ್ನೆಗಳು ಬರ್ತವೆ. ಪ್ರಸ್ತುತ 12 KSRP ಹಾಗೂ 2 IRB ಬಟಾಲಿಯನ್ಗಳಿದ್ದಾವೆ. ಆದರೆ ರಾಜ್ಯದಲ್ಲಿ ಭದ್ರತೆ ಹಾಗೂ ಪ್ರಾಕೃತಿಕ ವಿಪತ್ತು ಸೇರಿದಂತೆ ತುರ್ತು ಸಂದರ್ಭಗಳನ್ನು ನಿಭಾಯಿಸಲು ಮತ್ತಷ್ಟು ಬಟಾಲಿಯನ್ಗಳ ಅಗತ್ಯತೆ ಇತ್ತು. ಹೊಸ ಬಟಾಲಿಯನ್ಗಳ ಆರಂಭಿಸುವಂತೆ ಕೋರಿ ಸಲ್ಲಿಸಿದ ಪ್ರಸ್ತಾವನೆಗೆ ಸರ್ಕಾರ ಸಮ್ಮತಿಸಿ ರಾಜ್ಯಪತ್ರ ಬರೆದಿದೆ ಎಂದು ADGP ಉಮೇಶ್ ಕುಮಾರ್ ಕನ್ನಡಪ್ರಭಕ್ಕೆ ತಿಳಿಸಿದೆ. ಅಂದರೆ ಕನ್ನಡಪ್ರಭ ಈ ಒಂದು ಪೇಪರ್ನಲ್ಲಿ ಬಂದಿರುವಂಥ ಮಾಹಿತಿ ಇದಾಗಿರುತ್ತೆ. ಈಗಾಗಲೇ ರಾಜ್ಯಪತ್ರವನ್ನು ಬರೆದಿದ್ದಾರೆ, ಅದನ್ನು ಅಧಿಕೃತವಾಗಿ ಹೊರಡಿಸಬೇಕಾಗಿದೆ ಅಷ್ಟೇ. ಇನ್ನು ಅದಾದ ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅವತಿ ಸಮೀಪ 100 ಎಕರೆ. ಸೊ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂಥ ಒಂದು ದೇವನಹಳ್ಳಿ ತಾಲೂಕಿನ ಅವತಿ ಸಮೀಪದಲ್ಲಿ 100 ಎಕರೆ ಹಾಗೂ ಕೋಲಾರ ಜಿಲ್ಲೆ KGF ತಾಲೂಕಿನಲ್ಲಿ 50 ಎಕರೆ ಪ್ರದೇಶ ಹೊಸದಾಗಿ ರಚನೆಯಾಗಲಿರುವ IRB ಬಟಾಲಿಯನ್ಗೆ ಮೀಸಲಿಡಲಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಬಟಾಲಿಯನ್ಗಳ ತರಬೇತಿ ಹಾಗೂ ವಸತಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗುತ್ತದೆ. ತಲಾ ಬಟಾಲಿಯನ್ಸ್ನಲ್ಲಿ ಓರ್ವ ಕಮಾಂಡೆಂಟ್ ಸೇರಿ 1200 ಪೊಲೀಸರಂತೆ ಒಟ್ಟು 2400 ಪೊಲೀಸರ ನೇಮಕಾತಿಗೆ ಸಹ ಸರ್ಕಾರವು ಒಪ್ಪಿಗೆಯನ್ನು ಸೂಚಿಸಿದೆ. ಈ ಆದೇಶ ಹಿನ್ನೆಲೆಯಲ್ಲಿ ಹೊಸ ಬಟಾಲಿಯನ್ಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಇಲಾಖೆ ಶುರು ಮಾಡಲಿದ್ದು, ಸರ್ಕಾರಿ ಸೇವೆ ಸೇರಲು ಕನಸು ಕಂಡಿರುವ ಉದ್ಯೋಗಾಂಕ್ಷಿಗಳಿಗೆ ಮತ್ತಷ್ಟು ಅವಕಾಶ ಸಿಗಲಿದೆ. ಚುನಾವಣೆಗಳು, ಬಂದ್ಗಳು, ಪ್ರತಿಭಟನೆಗಳು ಹಾಗೂ ಗಣ್ಯರ ಕಾರ್ಯಕ್ರಮಗಳಿಗೆ ಹೀಗೆ ಬಂದೋಬಸ್ತ್ ಕಾರ್ಯಗಳಲ್ಲಿ KSRP ಹಾಗೂ IRB ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಪಡೆ ಬಲವರ್ಧನೆಗೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಓಕೆ, ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿರುವಂಥ ಇನ್ಫಾರ್ಮೇಷನ್. ಶೀಘ್ರದಲ್ಲೇ 2400 KSRP ಪೊಲೀಸರ ನೇಮಕಕ್ಕೆ ಒಂದು ಆದೇಶವನ್ನು ಹೊರಡಿಸ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ರಾಜ್ಯಪತ್ರದಲ್ಲಿ ಈ ಒಂದು ಅಧಿಕೃತವಾಗಿ ನೋಟಿಫಿಕೇಶನ್ ಬಂದ ತಕ್ಷಣ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಒಂದು ಸಾರಿ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ, ಅದರಲ್ಲಿರುವ ಅಪ್ಡೇಟ್ಸ್ ಹಾಗೂ ಎಲ್ಲ ರೀತಿಯ ಇನ್ಫಾರ್ಮೇಷನ್ಗಳನ್ನು ನೋಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.